ಅಟ್ರಾಸಿಟಿ ಪ್ರಕರಣದ ಸಂತ್ರಸ್ತರಿಂದ ಹಣ ಲಪಟಾಯಿಸುವ ಜಿಲ್ಲಾ ಎಸ್ಸಿ/ಎಸ್ಟಿ ಜಾಗೃತಿ ಉಸ್ತುವಾರಿ ಸಮಿತಿ ಸದಸ್ಯ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಎಫ್ಡಿಎ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವಿಭಾಗೀಯ ಸಂಚಾಲಕ ಶಿವರಾಜ್ ಮರಳಿಗ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮದ್ದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದ ಎಸ್ಸಿ/ಎಸ್ಟಿ ದೌರ್ಜನ್ಯ ಪ್ರಕರಣ ಸಂಬಂಧ ಸಂತ್ರಸ್ತರಿಂದ ಸರ್ಕಾರದಿಂದ ಸಿಗುವ ಪರಿಹಾರದ ಹಣ ಲಪಟಾಯಿಸಲು ಜಿಲ್ಲಾ ಎಸ್ಸಿ/ಎಸ್ಟಿ ಜಾಗೃತಿ ಉಸ್ತುವಾರಿ ಸಮಿತಿ ಸದಸ್ಯ ಬಿ. ಆನಂದ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ನಿರ್ದೇಶಕ ಕಚೇರಿಯ ಎಫ್ಡಿಎ ಅಧಿಕಾರಿ ನವೀನ್ ಹುನ್ನಾರ ಹೆಣೆದಿದ್ದಾರೆ ಎಂದರು. ಈ ಸಂಬಂಧ ಬಿ. ಆನಂದ್ ಹಾಗೂ ಸಂತ್ರಸ್ತರ ನಡುವಿನ ಸಂಭಾಷಣೆಯ ದಾಖಲೆ ಕಲೆ ಹಾಕಲಾಗಿದೆ. ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿ ಜಿಲ್ಲಾ ಎಸ್ಸಿ/ಎಸ್ಟಿ ಜಾಗೃತಿ ಉಸ್ತುವಾರಿ ಸಮಿತಿ ಸದಸ್ಯ ಸ್ಥಾನದಲ್ಲಿ ಬಿ. ಆನಂದ್ ಅವರನ್ನು ಕೈಬಿಡಬೇಕು, ಎಫ್ಡಿಎ ಅಧಿಕಾರಿ ನವೀನ್ ಅವರನ್ನು ಸೇವೆಯಿಂದ ಅಮಾನತು ಮಾಡಿ ವಿಚಾರಣೆ ನಡೆಸಬೇಕೆಂದು ಆಗ್ರಹಿಸಿದರು. ಇವತ್ತಿನ ಸಂದರ್ಶನದ ವಿಶೇಷ ಏನಂದರೆ, ದೌರ್ಜನ್ಯಕ್ಕೆ ಒಳಗಾದ ತಾವು ಹಣವನ್ನು ಪಿಕ್ತಕ್ಕಂಥ ಈ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಒಬ್ಬ ಎಫ್ಡಿಎ, ಅಂದರೆ ಆ ದೌರ್ಜನ್ಯ ಪ್ರಕರಣಗಳನ್ನು ಹ್ಯಾಂಡಲ್ ಮಾಡ್ತಕ್ಕಂಥ ಒಬ್ಬ ಎಫ್ಡಿಎ ಮತ್ತು ಜಿಲ್ಲಾ ವಿಜಿಲೆನ್ಸ್ ಕಮಿಟಿ ಮೆಂಬರ್ ಆಗಿರ್ತಕ್ಕಂಥ ಆನಂದ್ ಎಂಬತಕ್ಕಂಥವ್ರು, ಈ ಇಬ್ಬರು ಶಾಮೀಲಾಗಿ ದೌರ್ಜನ್ಯಕ್ಕೆ ಆಗಿರ್ತಕ್ಕಂಥವ್ರೆ ಹಣವನ್ನು ಅವರ ಹತ್ರದ ನಿಮ್ಮ ಹಣ ಅಂದರೆ ಬೇರೆಯವರ ಹಣ ನಿಮ್ಗೆ ಹಾಕ್ಸಿದ್ದೀವಿ, ನೀವು ಕೊಡಿ ಎಂಬತಕ್ಕಂಥ ಮಾತುಗಳನ್ನ ಆಡಿ ಸುಮಾರು ಒಂದು 8-10 ಆಡಿಯೋಗಳು ಇಲ್ಲಿದ್ದಾವೆ. ಈ ಆಡಿಯೋನ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮುಖಾಂತರ ನಾನು ಕೊಡ್ತೀನಿ ಇವತ್ತು. ಕಾರಣ ಇಷ್ಟೇ, ಯಾಕಂದರೆ 70-80ರ ದಶಕದಲ್ಲಿ ಪರಿಶಿಷ್ಟ ಜಾತಿ ಸಮುದಾಯದವರು ಉಸಿರೇ ಪಡೆದಂಥ ಒಂದು ಕಾಲಘಟ್ಟದಲ್ಲಿ ದಲಿತ ಚಳವಳಿಯನ್ನು ಕಟ್ಟಿದ ಪ್ರೊಫೆಸರ್ ಬಿ. ಕೃಷ್ಣಪ್ಪನವರು ನಮಗೆ ನಿದರ್ಶನ. ಯಾಕಂದರೆ ಈ ದಲಿತ ಚಳವಳಿ ಹತ್ರ ಬರ್ತಕ್ಕಂಥವ್ರು ಯಾರು ಲಾಟ್ಕೋಟಿ ಇಲಾಖೆಯರು ಕ್ರೂರಗೆ ಇರ್ತಕ್ಕಂಥವ್ರು ಯಾರು ಬರಲ್ಲ, ಎಲ್ಲ ಬಡತನದಲ್ಲಿರ್ತಕ್ಕಂಥವ್ರೆ, ದೌರ್ಜನ್ಯ ದಬ್ಬಾಳಿಕೆಗೆ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥವ್ರೆ ಬರ್ತಕ್ಕಂಥದ್ದು. ಆದರೆ ಇಲ್ಲಿ ಪ್ರಮುಖವಾಗಿ ಆಡಿಯೋ ನೀವು ಕೇಳಿ ಅಂದರೆ ರಿಪ್ ಮಾಡಿ ಅಂದರೆ ಪ್ಲೇ ಮಾಡಿಕೊಡ್ತೀನಿ, ಇಲ್ಲ ತಮ್ಮ ನಂಬರ್ಗಳಿಗೆ ನಾನು ಕಳಿಸ್ಕೊಡ್ತೀನಿ. ಮದ್ದೂರು ಟೌನ್ ಇದ್ದಾರೆ. ಇವತ್ತೊಂದು ದಿನ ಎಫ್ಡಿಎ ನವೀನ್ ಮಂಡ್ಯ ಜಿಲ್ಲಾ ಉಪನಿರ್ದೇಶಕರ ಕಚೇರಿಯಲ್ಲಿ DC ಅವ್ರ ಗಮನಕ್ಕೆ ತಗೊಬಂದಿದ್ದೀನಿ. ನಾನು ತಗೊಬಂದಾಗ ಅವರು ನಿಮ್ದೇನಿದೆ ರೈಟಿಂಗಲ್ಲಿ ಕೊಡಿ ಅಂತ ಹೇಳಿದ್ದಾರೆ. ಹಂಗಾಗಿ ನಾನು ಇವತ್ತು ಖುದ್ದು ಆಡಿಯೋನ ರೆಕಾರ್ಡ್ ಮಾಡಿಸಿ ತುರ್ತಾಗಿ ನಾನು ಒಂದು ಮನವಿ ಪತ್ರದ ಮುಖಾಂತರ ಇವತ್ತು ಕೊಡ್ತೇನೆ. ಯಾಕಂದರೆ ಡಿಸ್ಟ್ರಿಕ್ಟ್ ವಿಜಿಲೆನ್ಸ್ ಕಮಿಟಿ ಮೆಂಬರ್ ಅಂತೇಳಿ, ಅಂದರೆ ಅಲ್ಲಿ ಎಲ್ಲ ಇಲಾಖೆ ಎಲ್ಲ ಅಧಿಕಾರಿಗಳು ಅವರ ಮುಖಪರಿಚಯ ಇರೋದ್ರಿಂದ ಯಾವುದೇ ಕೆಲಸ ಕಾರ್ಯಗಳಾಗಲಿ ಮತ್ತೊಂದೇ ಆಗಲಿ ನಾವು ಮಾಡಿಸ್ಕೊಡ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಜನರನ್ನು ದೋಖ ಮಾಡ್ತಕ್ಕಂಥ ವಿಚಾರ ಎಷ್ಟು ಸರಿ ಎಂಬತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿದೆ. ಈ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು, ಯಾರು ಡಿಸ್ಟ್ರಿಕ್ಟ್ ವಿಜಿಲೆನ್ಸ್ ಕಮಿಟಿ ಮೆಂಬರ್ ಇದ್ದೀನಿ ನಾನು, ನಿಮ್ಗೇನು ತೊಂದರೆ ಆಗಲ್ಲ ಎಂಬತಕ್ಕಂಥ ಆಡಿಯೋ ಇಲ್ಲಿದೆ. ಆ ಹಣವನ್ನು ನಿಮಗೆ, ಯಾಕಂದರೆ ಆ ಪ್ರಕರಣ ಮದ್ದೂರು ಪೊಲೀಸ್ ಠಾಣೆಯಲ್ಲಿ 2025ರಲ್ಲಿ ಪ್ರಕರಣ ಸಂಖ್ಯೆ 181 ಮದ್ದೂರು ಪೊಲೀಸ್ ಠಾಣೆ ಆಗಿರ್ತದೆ. ಆ ಪೊಲೀಸ್ ಠಾಣೆಯಲ್ಲಿ ತುಂಬ ಅತ್ಯಂತ ಗಂಭೀರವಾದ ಪ್ರಕರಣ ಆಗಿರ್ತದೆ. ಅದಾದಾಗ ಹಣ ಅವರಿಗೆ 50,000 ಫಸ್ಟ್ ಕಂತು, 25% ಫಸ್ಟ್ ಕಂತು ಹಣ ಬರುತ್ತೆ. ಯಾಕೆ? ಆ ಸಂತ್ರಸ್ತರ ಖಾತೆಗೆ. ಅದನ್ನ ಆಯಮ್ಮ ಸುಮಾರು ಒಂದು 8-10 ಆಡಿಯೋಗಳಿದ್ದಾವೆ. 8-10 ಆಡಿಯೋದಲ್ಲಿ ಪ್ರಶ್ನೆ ಮಾಡ್ತಾರೆ, ರೀ ಇವ್ರು ಯಾರಂದ್ರೆ ನಮ್ಮ ಹಣ ಬೇರೆ ಹಣ ನಮ್ಮ ಖಾತೆಗೆ ಹೆಂಗ್ ಬರ್ತದೆ, ನಾವೇ ಕೊಡ್ಬೇಕು ಅನ್ನೋ ಪ್ರಶ್ನೆ ಮಾಡ್ತಾರೆ. ಇಲ್ಲ ಮೇಡಮ್ರೆ, ಅದು ಕೈ ತಪ್ಪು ಬಂದ್ಬಿಟ್ಟದೆ, ನಾನೇ ಹಾಕ್ಸಿದ್ದೀನಿ ಹಣವನ್ನ ಎಂಬತಕ್ಕಂಥ ಮಾತುಗಳನ್ನು ಕೂಡ ಅವರು ಅದೇ ಹೇಳ್ತಾರೆ ಈ ವಿಚಾರದಲ್ಲಿ. ಹಂಗಾಗಿ ಕೊನೆಗೆ ಆ ಹಣವನ್ನ ಅವರ ತಮ್ಮ ಫೋನ್ ಮಾಡಿ ಕೊಡಿ, ಯಾವುದು ಎಲ್ಲೋಗಿದೆ, ಯಾರು ಬಂದಿದೆ, ಅವ್ರ ಡೀಟೇಲ್ಸ್ ಕೊಡಿ ಎಂಬತಕ್ಕಂಥ ಪ್ರಶ್ನೆಯನ್ನು ಮಾಡಿದಾಗ, ಓಲಿ ಬಿಡಿ ನಮ್ದೇನೋ ಇದಿಲ್ಲ ಹಂಗೆ ಅಂತೇಳಿ ಕೊನೆಗೆ ಹಣವನ್ನ ಈಸ್ಕೊಳ್ಳುವಲ್ಲಿ ಅವರು ವಿಫಲರಾಗಿರ್ತಾರೆ. ನಾನು ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯ ಅಂತೇಳಿ
ದೌರ್ಜನ್ಯ ಕಮಿಟಿಲಿ ನೊಂದವ್ರಿಗೆ ಧ್ವನಿಯಾಗಿರ್ಬೇಕಾದವ್ರೆ ಈ ರೀತಿ ಇದು ಮಾಡಿದಾಗ ನ್ಯಾಯ ಎಲ್ಲಿ ಸಿಗುತ್ತೆ? ಅದಕ್ಕೋಸ್ಕರ ಈ ಕೂಡಲೇ ಜಿಲ್ಲಾ ಜಾಗೃತಿ ಸಮಿತಿಯಿಂದ ಆತನನ್ನ ಡಿಬಾರ್ ಮಾಡಬೇಕು, ಹೊರಗಡೆ ಇಟ್ಟು, ಮತ್ತೆ ಈತ ಯಾರಿದ್ದಾನೆ FTA ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರ ಕಚೇರಿ FTA ಯಾರಿದ ನವೀನ್ ಅಂತೇಳಿ ಯಾರಿದ್ದಾರೆ ಆತನನ್ನ ಅಮಾನತಿನಲ್ಲಿಟ್ಟು ತನಿಖೆಗೆ ಆದೇಶ ಮಾಡಬೇಕು. ಇದನ್ನ ನಾವು ಇಲ್ಲಿ DC ಅವ್ರು ಕೊಟ್ಟು ಸುಮ್ಮನೆ ಆಯ್ತೀವಿ ಅಂತಲ್ಲ, ಒಂದು ವಾರ ನೋಡ್ತೀವಿ. ಒಂದು ವಾರ ನೋಡು ಇದು ಇವರಿಗೆ ಲೋಕಾಯುಕ್ತರಿಗೂ ಕೂಡ ದೂರನ್ನ ದಾಖಲು ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ನಾವಿದ್ದೀವಿ. ಇದನ್ನ ತಮ್ಮ ಬೇಕಾದ್ರೆ ಆಡಿಯೋ ನಾನು ಪ್ಲೇ ಮಾಡಿ ನಿಮ್ಗೆ ಮಾಡಿ ತೋರಿಸ್ತೀನಿ. ನಮಸ್ಕಾರ. ಇದನ್ನೆಲ್ಲ ಇದರಲ್ಲೇ ಅರ್ಥವಾಗಿದೆ. ತಾವು ಗೋಷ್ಠಿಯಲ್ಲಿ ಸಂಘಟನೆಯ SP ಅಂದಾನಯ್ಯ, M ಕುಮಾರ, V ಸಂತೋಷ್ ಇದ್ರು.